ಬೆಳ್ಳಿ ಮೂಡಿತೋ ಕೋಳಿ ಕೂಗಿ. ಟಗರಿಗೆ ಇಂಗ್ಲಿಷ್ ಬರುತ್ತಾ? ಈ ತರ ಬರೋದು ಅಲ್ಲ, ಟಗರಿಗೆ ಇಂಗ್ಲಿಷ್ ಬರುತ್ತಾ ಅಂತ. ಇಂಗ್ಲಿಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾತ್ರ. ಎಷ್ಟು ಬೆಲೆ ಹೇಳ್ತೀರಾ ನೀವು? ಜೋಡಿ 1,30,000 ಹೇಳ್ತಾ ಇದೀವಿ ಸರ್. ಲಕ್ಷ ನಾಟಿ ಮರಿ ಅಣ್ಣ. ಇದು ಇದು ಮಾಗಡಿ ಕಾಡನ್ ಮರಿ ಅಣ್ಣ. ಇದು ನಮ್ ಕಾಡನ್ ಮರಿ ಅಣ್ಣ, ಚರ್ಪಡ ಕಡೆದು. ಇದು ಬನ್ನೂರ್ ಕ್ರಾಸ್ ಮರಿ ಅಣ್ಣ. ಇದು ನಾಟಿ ಮರಿಗಳಣ್ಣ. ಈ ತರ ಬರ್ತಾ ಇರ್ತದೆ, ಸಾಕ್ಬೇಕು. ಈ ಬನ್ನೂರ್ ಕ್ರಾಸು, ಇದು ಬನ್ನೂರ್ ಕ್ರಾಸು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಎಲ್ಲೆಲ್ಲೂ ಎಳೆ ಬಿಸಿಲು ಚೆಲ್ಲಾಡೈತೆ, ಎಲೆ ಮ್ಯಾಲಿನ ಮಂಜು ಪಳ್ಗೂಡ್ತೈತೆ, ಹಕ್ಕಿ ಹಾರುತ್ತಿದೆ ಚಿಲಿಪಿಲಿ ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಚಿಲಿಪಿಲಿ ಎನ್ನುತ್ತಿದೆ, ಮಂಗ ಮರವೇರಿ ಆಕುಂಬೆ ಇಕುಂಬೆ ಎಗುರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಕುರಿಗಳ ಸಂತೆ ನಡೀತಾ ಇದೆ ಬಕ್ರೀದ್ ಹಬ್ಬಕ್ಕೆ. ಇಲ್ಲಿಗೆ ರಾಮನಗರ, ಚನ್ನಪಟ್ಟಣ, ಮೈಸೂರು, ಮಂಡ್ಯ, KR ನಗರ ಕಡೆಯಿಂದ ಅಲ್ಲದೆ ಬೇರೆ ಊರಿಂದನೂ ಇಲ್ಲಿ ಕುರಿಗಳು, ಟಗರುಗಳು ಮತ್ತು ಬಂಡೂರು, ಬನ್ನೂರು ಕುರಿಗಳು ಬಂದಿದೆ. ಬನ್ನಿ, ಈ ಒಂದು ಮಾರ್ಕೆಟ್ನಲ್ಲಿ, ಈ ಒಂದು ಸಂತೆಯಲ್ಲಿ ಯಾವ್ಯಾವ ಕುರಿಗಳು ಬಂದಿದೆ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ. ಯಾವೂರಿಂದ ಬಂದಿದ್ದು? ಚನ್ನಪಟ್ಟಣ. ಚನ್ನಪಟ್ಟಣ. ಈಗ ಟಗರು ಬರೋಕ್ಕೆ ಎಷ್ಟು ತಿಂಗಳು ಬೇಕಿದೆ? ಇದು 1 ವರ್ಷ ಬೇಕು. ಕಂಪ್ಲೀಟ್ 1 ವರ್ಷ. ಚಿಕ್ಕದಲ್ಲಿ ಮರಿಗೆ ಎಷ್ಟು ರೂಪಾಯಿ ಇರುತ್ತೆ ಇದು? ಚಿಕ್ಕ ಮರಿ 10,000 12,000. ಚಿಕ್ಕ ಮರಿಗೆನೆ? ಮರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು 1 ವರ್ಷ ಅಂತ ಹೇಳಿದ್ರೆ ನೀವು ಮನೇಲಿ ಸಾಕದ ಅಥವಾ ಫಾರ್ಮ? ಮನೇಲಿ ಸಾಕ ಸರ್. ಮನೇಲೆ ಎಷ್ಟು ಸಾಕ್ತೀರಣ್ಣ ಇದು? ಇದನ್ನ ಒಂದ 8 ರಿಂದ 10 ತಿಂಗಳು ಸಾಕು. 10 ತಿಂಗಳು. ರೇಟ್ ಜಾಸ್ತಿ ಸರ್. ಸಾಕೋ ಮರಿನೇ 10,000. ಚಿಕ್ಕ ಮರಿ? ಚಿಕ್ಕ ಮರಿ ಅದು ಗಂಡು ಅಂತ ಹುಟ್ಟಿದ ಮೇಲೆ ಅದು 10,000 ರೂಪಾಯಿ ಬೆಲೆ. ಅದು ಹೆಣ್ಣಿಗೆ ಬೆಲೆ ಇಲ್ಲ, ಗಂಡಿಗೆ ಬೆಲೆ. ಯಾಕಂದ್ರೆ ಈ ತರ ಬಕ್ರೀದ್ ಟೈಮ್ಗೆ, ಈ ತರ ಫಂಕ್ಷನ್ಗಳಿಗೆ ಎಲ್ಲ ಈ ಗಂಡು ಮರಿಗಳ ಬೇಡಿಕೆ ಜಾಸ್ತಿ ಆದಾಗಿಂದ ಸಾಕೋ ಮರಿನೇ ರೇಟ್ ಜಾಸ್ತಿ ಸರ್. ನೀವು ಎಷ್ಟು ಸಾಕಿದ್ರಿ ಮನೇಲಿ ನೀವು ಇದು? ಸರ್ ನಮ್ದು ಮೇಕೆಗಳಿದ್ದಾವೆ, ನಾವು ಇದು ಸಾಕಿಲ್ಲ. ಬರೀ ಇದು ವರ್ಷಕ್ಕೆ ಒಂದು ಹಬ್ಬದಲ್ಲಿ ಒಂದು ಶೋಕಿಗೋಸ್ಕರ ವ್ಯಾಪಾರ ಮಾಡ್ತೀವಿ ಸರ್. ಇದು ನಾವಿದು ಸಾಕಿ ಅಂತ ತಗೊಬಂದು ಮಾಡ್ತಾರೆ, ನಾವು ಕೊಂಡ್ಕೊಂಡ್ಬಂದೇ ಮಾಡ್ತಾ ಇರೋದು. ಬಂಡೂರು ಕುರಿ ತುಂಬಾ ಟೇಸ್ಟ್. ಇದನ್ನ ಮನೆಯಲ್ಲಿ ಸಾಕಿದ್ರೆ ಮನೆಯವ್ರಿಗೆ ಒಂಥರ ಗ್ರೇಡ್ ಇರುತ್ತೆ, ನಾವು ಬಂಡೂರು ಕುರಿ ಸಾಕಿದ್ದೀವಿ ಅಂತೇಳಿ. ಈಗ ಈ BMW ಮತ್ತು ಬುಲ್ಲೆಟು, BMW ಬೈಕು ಹೇಗೆ ಇಟ್ಟಾಗ ನಾವು ಅವ್ರನ್ನ ಒಂಥರ ವಿಶೇಷವಾಗಿ ನೋಡ್ತೀವಲ್ಲ, ಹಾಗೇನೆ ರೈತರು ಇದ್ರ ಮನೆಯಲ್ಲಿ ಸಾಕಿದಾಗ ಅವ್ರನ್ನ ಊರಲ್ಲಿ ಸುತ್ತಮುತ್ತ ಜನ ಬಂಡೂರು ಕುರಿ ಇಟ್ಕೊಂಡು ಅವನು 10 ಇಟ್ಟೇನೆ ಅಂಥೇಳಿ ವಿಶೇಷ ಒಂದು ಗೌರವವನ್ನು ಕೊಡ್ತಾರೆ. ಹಾಗೆ ಕುರಿಗಳು ಅವರಿಗೆ ಗೌರವವನ್ನು ಕೊಡುತ್ತೆ. ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಇವತ್ತು ನಾನಿದ್ದೇನೆ ನೋಡಿ. ಇಲ್ಲಿ ಬಕ್ರೀದ್ ಹಬ್ಬಕ್ಕೆ ಎಷ್ಟೊಂದು ಟಗರುಗಳು, ಕುರಿಗಳು, ವಿವಿಧ ಜಾತಿಯ ಕುರಿಗಳು ಇಲ್ಲಿ ಬಂದಿದ್ದಾವೆ. ಮೇಕೆಗಳು, ಆಡುಗಳು ಅಂತ ಹೇಳಿ ಎಲ್ಲ ತುಂಬ ಬೆಲೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ತುಂಬ ಕಡಿಮೆಗೆ ಕೇಳ್ತಿದ್ದಾರೆ ಅಂತ ರೈತರಿಗೆ ಹೇಳ್ತಿದ್ದಾರೆ. ಬಟ್ ಇದನ್ನು ಸಾಕಣೆ ಮಾಡಲಿಕ್ಕೆ ತುಂಬ ಕಷ್ಟ. ಮಾಮೂಲಿ ಫ್ಯಾಕ್ಟ್ರಿ ಥರ ಅಲ್ಲ, ಹಾಕ್ಬಿಟ್ರೆ ಒಂದು 500 ಪ್ರೊಡಕ್ಷನ್ ಬರುತ್ತೆ ಅಂತೇಳಿ. ಮನೆಯಲ್ಲಿ ನಾವು ಹೇಗೆ ಮಕ್ಕಳನ್ನ ಸಾಕ್ತೀವಿ ಅದೇ ರೀತಿಯಾಗಿ ನಾವು ಇದನ್ನು ನಾವು ಸಾಕಾಣಿಕೆ ಮಾಡಬೇಕು. ಒಳ್ಳೆ ಲಾಭದಾಯಕ ಉದ್ದಿಮೆ ಅಂತ ಹೇಳ್ತಾರೆ. ಕೆಲವರು ಇದನ್ನೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಇದ್ರ ಜೊತೆಗೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹೆಚ್ಚಿನದಾಗಿ ನಮ್ಮ ರಾಮನಗರ, ಕಡೆ KR ನಗರ, ಗೊಲ್ಲರದೊಡ್ಡಿ ಮತ್ತು ಮೈಸೂರು ಈ ಭಾಗದಲ್ಲಿ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗದ್ದೆ ಬೆಲೆ ಜಾಸ್ತಿ ಇರುತ್ತೆ, ಮನೆ ಹಿಂಭಾಗ ಮುಂಭಾಗ ಜಾಗಗಳಿರುತ್ತೆ. ಹಾಗಾಗಿ ಸಾಕಣೆ ಮಾಡಲಿಕ್ಕೆ ತುಂಬ ಈಸಿ. ಮತ್ತು ಇನ್ನೊಂದು ಈ ರೈತರು ಅಂತ ಹೇಳ್ತೀವಲ್ಲ, ಅವರು ಈ ಸಾಕಣೆ ಮಾಡಲಿಕ್ಕೆ ಹೆಚ್ಚು ಒಲವನ್ನು ಕೊಡ್ತಾರೆ. ಇದನ್ನೇ ನಾವು ಬಿಸ್ನೆಸ್ ಮಾಡಿದ್ರೆ ಹೆಚ್ಚು ಲಾಭ ನಮಗೆ ಸಿಗುತ್ತೆ. ಇಲ್ಲಿ ಕಾಣ್ತಿದ್ದಾರೆ, ಇದು ಸಿರಾ ತಳಿ ಹೆಂಗಿದೆ ನೋಡಿ, ಹುಲ್ಲು ತಿಂತಾ ಇದ್ದಾವೆ. ಇನ್ನೊಂದು ಈ ಹಳ್ಳಿ ಕಡೆ ಇದನ್ನೇ ಮುಖ್ಯ ಒಂದು ವ್ಯವಹಾರ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ ನಮ್ಮ ರೈತರು. ಇವು ಅಣ್ಣ ಯಾವುದು ತಳಿ ಇದು? ತಳಿ ಯಾವ್ದು? ಶಿರಾ ಅಂತಲೇ ಹೆಸರಿದ. ಶಿರಾದಿಂದ ಹುಡ್ಕೊಂಡು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಕೆಲವರು ಬಾರ್ಗೇನಿಂಗ್ ಮಾಡ್ತಾರೆ, ಬಟ್ ರೈತರು ಬಾರ್ಗೇನಿಂಗ್ ಎಲ್ಲ ಒಪ್ಪಲ್ಲ. ಅವರಿಗೆ ಗೊತ್ತಿರುತ್ತೆ ಯಾವುದನ್ನು ಎಷ್ಟು ಸೇಲ್ ಮಾಡಬೇಕು, ಎಷ್ಟು ಲಾಭ ತರಬೇಕು ಅಂತ ಹೇಳಿ. ಹಂಗಾಗಿ ಕೇಳೋರು ಕಡಿಮೆಗೆ ಕೇಳ್ತಾರೆ, ಸೇಲ್ ಮಾಡೋರು ಕೊಡ್ಬೇಕಲ್ಲ. ಎಮಿನ್ ಗಾಡು. ಎಮ್ಮಿನ ಗಾಡ ಯಾವ ತಳಿ? ಎಲ್ಲಿದ್ದು? ಎಳಗ ಬರ್ತದೆ ಅಣ್ಣ ತಳಿ. ಎಷ್ಟು ಬೆಲೆ ಬೆಳೀತದ ಅಣ್ಣ? ನಾವು 95 ಹೇಳ್ತಾ ಇದ್ದೀವಿ. 95.
95 ಹೇಳ್ತಾ ಇದೀವಿ ಅಣ್ಣ. ಹತ್ರ. ಜೊತೆ ಒಂದು ಜೊತೆ 95,000 ಅಣ್ಣ. ಜೊತೆ ಎಲ್ಲಿ ಅಣ್ಣ ಇದು ಯಾವ್ದು ಎಲ್ಲ ಇದು ಅಮೀನ್ಗಡ್ದು ಅಣ್ಣ. ಅಮೀನ್ಗಡ ಅಮೀನ್ಗಡ ಎಲ್ಲಿ ಬರುತ್ತೆ? ಬಾಗಲಕೋಟ್ ಅಂದ್ರ ಬಂದಿರುತ್ತೆ. ಬಾಗಲಕೋಟೆಯಿಂದ ನೀವು ಇಲ್ಲಿ ಬಂದಿದ್ದೀರಿ ಇಲ್ಲಿಗೆ ಅಂದ್ರೆ ಎಷ್ಟು ತಗೊಂಬಂದಿರ ನೀವು ಇದು? ಇದೆ 100 ಇದೆ. 100 ತಗೊಂಬಂದಿರಾ? ಲಾರಿ ಮಾಡ್ಕೊಂಡ್ಬಂದಿರಾ? ಹ್ಞೂ. ಇಲ್ಲಿ ನೋಡಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಎಷ್ಟೊಂದು ಕುರಿಗಳಿದೆ. ಇವೆಲ್ಲ ಚನ್ನಪಟ್ಟಣ, ರಾಮನಗರ, ಮೈಸೂರು, ಬಾಗಲಕೋಟೆ, ಅಮೀನ್ಗಡದಿಂದ ಬಂದವು. ನಾನು ಹೇಳಿದ ಇಷ್ಟೇ, ರೈತರು ಬೆಳೆಯೋದು ವಸ್ತುಗಳಿಗೆ ನೀವು ಬಾರ್ಗೇನಿಂಗ್ ಮಾಡಕ್ಕೆ ಹೋಗ್ಬೇಡಿ. ರೈತರು ಎಷ್ಟು ಹೇಳ್ತಾರೆ ಅಷ್ಟು ಕಾಸು ಕೊಟ್ಟು ನೀವು ಕುರಿಗಳನ್ನು ತೆಗೆದುಕೊಂಡು ಹೋಗಿ. ಯಾಕೆ ಅಂತ ಹೇಳಿದ್ರೆ ನೀವು ಒಳ್ಳೆ ರೇಟ್ ಕೊಟ್ಟರೆ ಒಳ್ಳೆ ಕುರಿಗಳು ಮುಂದಿನ ವರ್ಷ ಅಲ್ಲ ಪ್ರತಿ ವರ್ಷ ಇಲ್ಲಿಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.